ಕಳೆದ 2 ದಿನಗಳಿಂದ ಹಾಸನ ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ಭಾರೀ ಮಳೆಯಿಂದಾಗಿ ಹೊಳೆನರಸೀಪುರದ ಮಾವಿನಕೆರೆಯ ರಂಗನಾಥ ಸ್ವಾಮಿ ದೇವಾಲಯದ ಗೋಪುರಕ್ಕೆ ಸಿಡಿಲು ಬಡಿದಿದೆ. ಬೆಟ್ಟದ ಮೇಲೆ ಈ ದೇವಾಲಯವಿರೋ ಕಾರಣ ಸಿಡಿಲು ಬಡಿದಿರಬಹುದು ಅಂತ ಹೇಳಿ ಶಂಕಿಸಲಾಗಿದೆ. ಆದರೆ ಸಿಡಿಲಿನಿಂದಾಗಿ ರಾಜಗೋಪುರದ ಹಲವು ಭಾಗ ಮತ್ತು ಸಿಮೆಂಟಿನ ವಿಗ್ರಹಗಳಿಗೂ ಕೂಡ ಹಾನಿಯಾಗಿದೆ. ಕಂದಾಯ ಇಲಾಖೆ ಅಧಿಕಾರಿಗಳು ಸದ್ಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ದುರಸ್ತಿ ಕಾರ್ಯಕ್ಕೆ ಮುಂದಾಗುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಪ್ರತಿನಿತ್ಯ ನೂರಾರು ಭಕ್ತರು ಆಗಮಿಸಿ ಶ್ರೀರಂಗನಾಥ ಸ್ವಾಮಿಯ ದರ್ಶನವನ್ನ ಪಡಿತಾರೆ. ವರ್ಷಕ್ಕೊಮ್ಮೆ ಅದ್ದೂರಿ ಜಾತ್ರಾ ಮಹೋತ್ಸವ ಸಹ ನಡೆಯುತ್ತೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕುಟುಂಬ ಈ ದೇವಾಲಯದಲ್ಲಿ ಹೆಚ್ಚಿನ ಪೂಜಾ ಕೈಂಕರ್ಯಗಳನ್ನು ಆಗಾಗ ಕೈಗೊಳ್ತಾ ಇರುತ್ತೆ. ಆದರೆ ಇಂತಹ ದೇಗುಲಕ್ಕೆ ಜೊತೆಗೆ ಸುತ್ತಮುತ್ತಲಿನ ಊರಿನ ಬಹಳ ಪ್ರಸಿದ್ಧ ದೇವಾಲಯ, ಈ ದೇವಾಲಯಕ್ಕೆ ಈಗ ಸಿಡಿಲು ಬಡಿದಿರೋದೇ ಗ್ರಾಮಸ್ಥರು ಜೊತೆಗೆ ಭಕ್ತರ ಆತಂಕಕ್ಕೆ ಕಾರಣ ಆಗಿತ್ತು. ಆದರೆ ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿ ದುರಸ್ತಿ ಕಾರ್ಯವನ್ನು ಕೂಡಲೇ ಕೈಗೆತ್ತಿಕೊಳ್ತೀವಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಬಹಳ ಹಾನಿ ಉಂಟಾಗಿದೆಯಾ ಕಿರಣ್? ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಏನ್ ಕಂಡು ಬಂತು ಕಿರಣ್? ಮತ್ತೆ ಏನು ಹಾಸನ ಜಿಲ್ಲೆ ಐತಿಹಾಸಿಕ ತಾಣದ ತವರೂರು ಮತ್ತೆ ಶಿಲ್ಪಕಲೆ ತವರೂರು ಅಂತಾನೆ ಹೇಳ್ಬೋದು. ಹಾಸನದಲ್ಲಿ ಹಲವಾರು ಪ್ರಮುಖ ದೇವಾಲಯಗಳೇ. ಈ ದೇವಾಲಯಗಳಲ್ಲಿ ಏನು ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಸಹ ಒಂದು ಅಂತಾನೆ ಹೇಳ್ಬೋದು. ಪ್ರತಿನಿತ್ಯ ಈ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಸಾವಿರಾರು ಜನ ಭಕ್ತರು ದೇವಾಲಯಕ್ಕೆ ಬಂದು ರಂಗನಾಥ ಸ್ವಾಮಿ ದರ್ಶನ ಪಡಿತಾರೆ. ಮತ್ತೆ ಅಂದ್ರೆ ಇಷ್ಟಾರ್ಥ ಸಿದ್ಧಿ ಆಗೋ ನಂಬಿಕೆ ಇದೆ. ಈ ಏನ್ ದೇವಾಲಯದ ರಾಜಗೋಪುರಕ್ಕೆ ಈಗ ಸಿಡಿದು ಬಡಿದಿದೆ ಅಂತಾನೆ ಹೇಳ್ಬೋದು. ಸಿಡಿದು ಬಡಿದ ಪರಿಣಾಮ ಏನು ಸಿಮೆಂಟ್ ವಿಗ್ರಹಗಳಿಗೆ ದೇವಾಲಯದ ಮೇಲಿದಂತಹ ಸಿಮೆಂಟ್ ವಿಗ್ರಹಗಳಿಗೆ ಸಹ ಹಾನಿಯಾಗಿದೆ. ಈ ದೇವಾಲಯ ಮುಜರಾ ಇಲಾಖೆ ಅಧೀನದಲ್ಲಿ ಬರುತ್ತೆ. ವಿಷಯ ತಿಳಿದು ಮುಜರಾ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ರು. ಮತ್ತೆ ಏನು ಹಾನಿಯಾಗಿದೆ ಅದನ್ನೆಲ್ಲ ಕಿರಣ್ ಮತ್ತೆ ನಾನು ನಿಮ್ ಜೊತೆಗೆ ಮಾತನಾಡ್ತೀನಿ. ಈಗ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಅರ್ಚಕರಾಗಿರುವಂತಹ ಕುಮಾರ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕುಮಾರ ಅವರೇ, ನಿಮ್ಗೆ ಗೊತ್ತಾಗಿದ್ದು ನಿನ್ನೆ ರಾತ್ರಿ ಆಗಿರೋದಾ ಇದು? ಇಲ್ಲ, ಶುಕ್ರವಾರ ರಾತ್ರಿ ಆಗಿರೋದು ಸರ್. ಶುಕ್ರವಾರ ರಾತ್ರಿ ಅಂದ್ರೆ ಬಹಳ ಬಿರುಕು ಬಿಟ್ಟಿದ್ಯಾ ಅರ್ಚಕ್ರೆ? ಅಂದ್ರೆ ಬಹಳ ಬಿರುಕು ಬಿಟ್ಟಿದ್ಯಾ ದೇಗುಲದ ರಾಜಗೋಪುರದಲ್ಲಿ? 2 ವಿಗ್ರಹಗಳಿಗೆ ಭಿನ್ನ ಆಗಿದೆ. ಓಕೆ. ವಿಮಾನ ಗೋಪುರದ ಕಲಶದ ಕೆಳಗಡೆ ಸ್ವಲ್ಪ ಭಿನ್ನ ಆಗಿದೆ. ನಾವೀಗ ಫೋಟೋದಲ್ಲಿ ನೋಡ್ತಾ ಇದೀವಿ, ಒಂದ್ ಸ್ವಲ್ಪ ಕಪ್ಪು ಬಣ್ಣದ್ದು ನಮಗಲ್ಲಿ ಕಂಡು ಬರ್ತಾ ಇದೆಯಲ್ಲ, ಅದೇ ಡ್ಯಾಮೇಜ್ ಆಗಿರೋ ಜಾಗನ ಅದು? ಹೌದು ಸರ್, ಹೌದೌದು. ಉತ್ತರ ಭಾಗದ ದೇವಸ್ಥಾನದ ಉತ್ತರ ಭಾಗದಲ್ಲಿ ಆಗಿದೆ. ಓಕೆ. ಬಹುಶಃ ಬೆಟ್ಟದ ಮೇಲಿದೆ ಅನ್ಸುತ್ತಲ್ವಾ ಇದು? ಹೌದು, ಬೆಟ್ಟದ ಮೇಲೆ ಇರೋದು. ಈ ಕಾರಣಕ್ಕಾಗಿ ರಂಗನಾಥ ಸ್ವಾಮಿ ದೇವಾಲಯ. ರಂಗನಾಥ ಸ್ವಾಮಿ ದೇವಾಲಯ. ನಿಮಗ್ ಗೊತ್ತಾಗಿದ್ದು ಈ ರೀತಿ ಬಿರುಕು ಬಿಟ್ಟಿದೆ ಅಂತ? ನಾವು ಅವತ್ತು ಶನಿವಾರ ಬೆಳಗ್ಗೆ ಪೂಜಾ ಕೈಂಕರ್ಯಕ್ಕೆ ಹೋದಾಗ ಆತರ ವಿಗ್ರಹಗಳು ಒಡೆದು ಚೂರು ಕೆಳಗಡೆ ಬಿದ್ದಿತ್ತು. ಆಮೇಲೆ ನೋಡಿದಾಗ ಅಲ್ಲಿ ಮೇಲ್ಗಡೆ ವಿಗ್ರಹದಲ್ಲಿ ಇದಾಗಿತ್ತು. ಏನ್ ಹೇಳಿದ್ರು ಅರ್ಚಕರ? ಈಗ ಕಂದಾಯ ಇಲಾಖೆ ಅಧಿಕಾರಿ, ಬಹುಶಃ ಮುಜರಾ ಇಲಾಖೆಯವರು ಎಲ್ಲ ಮಹಾಜರು ಮಾಡಿದ್ದಾರೆ. ಮನೆ ತಹಸೀಲ್ದಾರ್ ಅವರಿಗೆ ತಿಳಿಸಿದ್ದಾರೆ. ಅವ್ರಿಗೆ ರಿಪೋರ್ಟ್ ಮಾಡಿ ಅವ್ರಿಗೆ ಕಳಿಸಿದ್ದಾರೆ. ಅವರು ಅದಕ್ಕೆ ಬೇಕಾದನ್ನ ಇದು ಮಾಡಿದೀನಿ. ಪ್ರಾಯಶ್ಚಿತ್ತ ಹೋಮ ಎಲ್ಲ ಮಾಡಿದೀವಿ ಅದಕ್ಕೆ. ಅಂದ್ರೆ ಗೋಪುರ ಬಿಟ್ಟು ಬೇರೆ ಭಾಗಕ್ಕೆ ಹಾನಿ ಆದಂಗಿಲ್ಲ ಹಾಗಾದ್ರೆ? ಏನು ಹಾನಿ ಆಗಿಲ್ಲ ಸರ್, ಅದಕ್ಕೆ ಮಾತ್ರ ಹಾನಿ ಆಗಿದೆ. ಓಕೆ. ಧನ್ಯವಾದ ಕುಮಾರ್ ಅವರೇ, ಟಿವಿ ಜೊತೆ ಮಾತನಾಡಿದ್ಕೆ.